ನನ್ ಕೈ ದುಡ್ಡು ಯಾಕೆ ಸೇವ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಆ ಚಿಂತೆನ ಸೈಡ್ ಇಡಿ. ನೋಡಿ, ದುಡ್ಡನ್ನ ಸೇವ್ ಮಾಡ್ಬೇಕು ಅಂತ ಅಂದ್ರೆ ಚಿಂತೆ ಮಾಡೋ ಅಂತದ್ದಲ್ಲ. ಇವತ್ತಿಂದನೇ ನಿಮ್ಮ ಅಭ್ಯಾಸನ ಶುರು ಮಾಡ್ಕೊಳ್ಳಿ. ಒಂದು ಚಿಕ್ಕ ಅಭ್ಯಾಸದಿಂದ ನಿಮ್ಮ ಸೇವಿಂಗ್ ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಎಲ್ಲವನ್ನೂ ಖರ್ಚು ಮಾಡಿ ನಂತರ ಉಳಿದಿದ್ದನ್ನ ಉಳಿಸೋದ್ರ ಬದಲು ಮೊದಲು ನನ್ನ ಉಳಿತಾಯದ ಅಕೌಂಟ್ಗೆ ಅಂತ ಸ್ವಲ್ಪ ಅಮೌಂಟ್ ನ ಸೈಡ್ಗೆ ಇಡ್ತೀವಿ. ಆದಷ್ಟು ನಿಮ್ಮ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನೀವು ಏನಾದ್ರೂ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದ್ರ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ ಅನ್ನೋಂಥದನ್ನ ಥಿಂಕ್ ಮಾಡಿ. 99% ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಆ ವಸ್ತುನ ಖರೀದಿ ಮಾಡೋದಕ್ಕೆ ಮುಂದಾಗಿ. ನೀವು ಒಂದು ಪಾಸಿಟಿವ್ ಮೈಂಡ್ ನ ಇಟ್ಕೊಂಡ್ರೆ ಈ ಚಿಕ್ಕ ಅಭ್ಯಾಸ ಯಾವುದೇ ಕಾರಣಕ್ಕೂ ಕಷ್ಟ ಅಂತ ನಿಮ್ಗೆ ಅನ್ಸೋದಿಲ್ಲ. ಒಂದು ದೊಡ್ಡ ಮತ ನಿಮ್ ಕೈಗೆ ಬಂದು ಸೇರ್ಬೇಕು ಅಂತ ಅಂದ್ರೆ ಚಿಕ್ಕ ಚಿಕ್ಕ ಅಭ್ಯಾಸಗಳು ನೀವು ರೂಢಿನಲ್ಲಿ ತಂದುಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಚಿಕ್ಕ ಅಭ್ಯಾಸದಿಂದ ಶುರು ಮಾಡಿ ದೊಡ್ಡ ಮಟ್ಟವನ್ನ ನಿಮ್ಮದಾಗಿ